ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಶಾರ್ಟ್ ವಿಡಿಯೋ ಗರಂ ಮಸಾಲ ಪೌಡರ್, ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಇದು. ನಾವು ಈ ಮಸಾಲ ಪೌಡರ್ ರೆಡಿ ಇಟ್ಕೊಂಡ್ರೆ ಎಲ್ಲ ನಾನ್ ವೆಜ್ ಐಟಮ್ಸ್ ಮತ್ತು ವೆಜ್ ಫ್ರೈ ಐಟಮ್ಸ್ಗೆ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಬೋದು. ಮತ್ತು ಎಕ್ಸ್ಟ್ರಾ ಮಸಾಲ ಏನು ಬೇಡ. ಈ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ರೆಡಿ ಇದ್ದರೆ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ಗೆ ಏನೇನು ಐಟಮ್ಸ್ ಬೇಕಾಗಿರುತ್ತೆ ಅಂತ ನೋಡೋಣ. ಫಸ್ಟು ಕೊರಿಯಾಂಡರ್ ಸೀಡ್ಸ್ 3 ಸ್ಪೂನ್ ತೊಗೋಬೇಕು. ಬ್ಲ್ಯಾಕ್ ಪೆಪ್ಪರ್ 2 ಸ್ಪೂನ್ಸ್, ಬೇ ಲೀವ್ಸ್ ಬಂದು 2, ಶಾಜೀರಾ 1 ಸ್ಪೂನು, ಕಾರ್ಡಮಮ್ 12, ಕ್ಲೋವ್ಸ್ ಬಂದು 20, ಸಿನಮನ್ ಸಣ್ಣ ಲಿಟಲ್ ಫಿಂಗರ್ ಸೈಜ್, ಹಾಗೆ ಸ್ಟಾರ್ ಆನೀಸ್ 2, ಫೆನಲ್ ಸೀಡ್ಸ್ 1 ಸ್ಪೂನು, ನಟ್ಮೆಗ್ ಬಂದು 1 ಮಾಡಿ ದೊಡ್ಡದು ಸೊಗನು ಹಾಕಬೇಕು. ಹಾಗೆ ಮಿಕ್ಸಿ ಜಾರ್ ತಗೊಂಡು ಈ ಮಸಾಲ ದಿನಸಿ ನಾನು ದಮ್ ಬಿರಿಯಾನಿ ಮಾಡುವಾಗ, ಪನ್ನೀರ್ ಬಿರಿಯಾನಿ ಮಾಡುವಾಗ ಇದು ಮ್ಯಾಂಡೇಟ್ರಿ ಆಗಿ ಇದೇ ಪೌಡರೇ ಹಾಕ್ತೀನಿ ನಾನು. ಈ ಹೋಮ್ ಮೇಡ್ ಗರಂ ಮಸಾಲ ಪೌಡ್ರೆ ನಾನು ಎಲ್ಲ ನಾನ್ ವೆಜ್ ಐಟಮ್ಸ್ಗೂ ಯೂಸ್ ಮಾಡ್ತೀನಿ. ಎಸ್ಪೆಷಲಿ ದಮ್ ಬಿರಿಯಾನಿ. ಗರಂ ಮಸಾಲ ಸ್ಪೈಸಸ್ ಎಲ್ಲ ಹಾಕಿ ನುಣ್ಣಕ್ಕೆ ಪೌಡರ್ ಮಾಡಬೇಕು. ಒಂಚೂರು ನೀರು ತಾಗ್ಸಂಗಿಲ್ಲ. ನಾವು ಇದು ಫ್ರೈನೂ ಮಾಡಬಾರ್ದು, ಹೋಲ್ ಗರಂ ಮಸಾಲ ಫ್ರೈ ಮಾಡಬಾರ್ದು, ಬಿಸಿ ಮಾಡಬಾರ್ದು, ಡೈರೆಕ್ಟಾಗಿ ಜಾರಿಗೆ ಪೌಡ್ರ್ ಮಾಡಬೇಕು. ಇನ್ನು ಪೌಡ್ರ್ ಮಾಡುವಾಗಲೇ ಒಳ್ಳೆ ಬಿರಿಯಾನಿ ಫ್ಲೇವರ್ ಬರುತ್ತೆ. ಈ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ನಾನು ಎಲ್ಲಿ ಹೋದ್ರೂ ನನ್ನ ಹತ್ರ ಕ್ಯಾರಿ ಮಾಡ್ಕೊತೀನಿ. ಬಿಕಾಸ್ ಎಲ್ಲರೂ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ದಮ್ ಬಿರಿಯಾನಿ. ಈ ಪೌಡರ್ ನಾನು ಕ್ಯಾರಿ ಮಾಡಿಕೊಂಡೇ ಹೋಗ್ತೀನಿ. ಸಿಂಪಲ್ಲಾಗಿ ಫ್ರೈ ಐಟಮ್ ಮಾಡಬೇಕಂದ್ರೂ ಬರೀ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಈ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಮಾತ್ರನೇ ಹಾಕ್ತೀನಿ. ಕರಿ ಸ್ವಲ್ಪ ಫ್ಲೇವರ್ಫುಲ್ ಆಗಿರೋ ಐಟಮ್ಸ್ಗೆ ಆ ಇಡೀ ಡೇ ಎಲ್ಲ ಫುಲ್ ಫ್ಲೇವರ್ಫುಲ್ ಸ್ಮೆಲ್ ಇರುತ್ತೆ. ಪೌಡರ್ ತಣ್ಣಗಾದ್ಮೇಲೆ 8 ಕಂಟೈನರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಎಷ್ಟು ದಿನ ಆದರೂ ಫ್ರೆಶ್ ಆಗಿರುತ್ತೆ.